ಏನು ಮಮ್ಮಿ 9:30 ಆಯಿತು, ಇಷ್ಟೊತ್ತಾದರೂ ಈ ಮನೆಯಲ್ಲಿ ಇನ್ನೂ ಕಾಫಿನೂ ಕೊಟ್ಟಿಲ್ಲಲ್ಲ ನಮಗೆ. ಹಿಂಗೇನಾ ಈ ಮನೆಯಲ್ಲಿ ನೋಡ್ಕೊಳ್ಳೋದು ಬಂದು ಗೆಸ್ಟಿಗೆ? ಹಾಂ, ನಾನು ಅದ ಅಂತೀನಪ್ಪ. ನನ್ನ ಮನೆ ಸೊಸಿ ಹಂಗದಾಳ ಹಿಂಗದಾಳ, ಮನೆಯದೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳ, ಆಕಿನ ಎಲ್ಲ ಮಾಡ್ತಾಳ ಅಂತ ಅಂತಿದ್ರು. ಇವಾಗ ನೋಡಿದ್ರೆ 9:30 ಯಾಕೆ ಬಂದ್ರೂ ಒಂದು ಕಪ್ ಚಹಾ ಕೂಡ ತಂದು ಕೊಟ್ಟಿಲ್ಲ. ನಮ್ಮ ಅತ್ತಿಗೆಮ್ಮ ಅಂತೂ ಸೊಸಿ ಅಂತ ತಲೆ ಮೇಲೆ ಹತ್ಸ್ಕೊಂಡು ಕುಂತಾರ. ಚಲೋ ಆತು ಇವ್ರದ್ದು. ಯಪ್ಪ ಪಲ್ಲವಿ, ನೀ ಇಲ್ಲೇರು, ಅವ್ರಿಗೆ ಚಹಾ ಬೇಕಾ ಏನು ಕಾಫಿ ಬೇಕಂತ ನಾ ಕೇಳ್ಕೊಂಬರ್ತೀನಿ. ಕೇಳ್ಕೊಂಬಂದು ಮಾಡ್ಕೊಡ್ತೀನಂತ. ನೀನು ನಾಷ್ಟ ರೆಡಿ ಮಾಡು. ಅತ್ಯಾರ ನೀವು ಯಾಕೆ ಹೋಗ್ತೀರಿ? ಬರ್ರಿ, ನಾನು ಬರ್ತೀನಿ ನಿಮ್ಮ ಜೊತೆ. ಅವ್ರಿಗೆ ಏನು ಬೇಕು ಅಂತಂದು ನಾನೇ ಕೇಳಿ ತೊಗೊಂಡು ಬರ್ತೀನಂತ. ನೀವು ಬರ್ರಿ, ನೀವು ಅಲ್ಲಿ ಆರಾಮಾಗಿ ಕುತ್ಕೊ ಬರ್ರಿ. ಏನವ ಮಾಧವಿ, ಏನಾತು? ಏನು ಬೇಕು? ಏನತ್ತಿಗೆಮ್ಮ ನೀವು? ಹಾಂ, ಎಷ್ಟೊತ್ತಾಯ್ತು? ನಮ್ಮ ಮನೆಯಲ್ಲಿ ನಾವು 9 ಗಂಟೆ ಅನ್ನಷ್ಟಿಗೆ ನಾಷ್ಟ, ಟೀ ಅಥವಾ ಕಾಫಿ ಎರಡೂ ಆಗಿಬಿಟ್ಟಿರುತ್ತೆ ಗೊತ್ತಾ. ಇಲ್ಲಿ ನೋಡಿದ್ರೆ 9:30 ಆಯ್ತಪ್ಪ. ಇನ್ನೂ ಈ ಮನೆಯಲ್ಲಿ ನಾಷ್ಟ ಇಲ್ಲ, ಟೀ ಇಲ್ಲ, ಕಾಫಿ ಇಲ್ಲ. ಏನತ್ತಿಗೆಮ್ಮ ಇದು? ನಿಮ್ಮ ಸೊಸಿ ನೋಡಿದ್ರೆ ಬೆಳಗ್ಗೆ 8 ಗಂಟೆನಷ್ಟಿಗೆ ಎಲ್ಲ ರೆಡಿ ಇಟ್ಬಿಟ್ಟಿರ್ತಾಳಂತಂದ್ರಿ. ಇವಾಗ ನೋಡಿದ್ರೆ ಏನೂ ತಂದು ಕೊಡ್ತಾನೆ ಇಲ್ಲಲ್ಲ. ಅಂಟ್ಯಾರ, ನೀವು ಎದ್ದಿರೋದ 9 ಗಂಟೆಗೆ ಎದ್ದೀರಿ, ಮತ್ತು ನಾನು 8 ಗಂಟೆಗೆ ತಂದು ನಿಮಗೆ ನಾಷ್ಟ ಕೊಟ್ರೆ ಹಾಸಿಗೆಯಲ್ಲೇ ಮಾಡ್ತಿದ್ರೇನು ನಾಷ್ಟನ? ಅಯ್ಯೋ, ಹಂಗಂದಿದ್ರೆ ನಾನು ನಿಮಗೆ ಹಾಸಿಗೆಗೆ ಮಕ್ಕೊಂಡಿದ್ರಲ್ಲ ಆವಾಗಲೇ ತಂದು ಕೊಟ್ಬಿಡ್ತಿದ್ದೆ. ನಿಮ್ಮ ಮನೆಯಲ್ಲಿ ನೀವು ಹಾಸಿಗೆಯಲ್ಲೇ ಕುತ್ಕೊಂಡು ನಾಷ್ಟ ಮಾಡ್ತೀರಾ? ಅಯ್ಯೋ, ನಮ್ಮ ಮನೆಯಲ್ಲಿ ಆ ಥರ ಇಲ್ಲಪ್ಪ. ನಾವೆದ್ದು ಬ್ರಷ್ ಗಿಶ್ ಮಾಡಿ ಸ್ನಾನ ಗಿನ ಮಾಡಿ ಆಮೇಲೆ ನಾಷ್ಟ ಮಾಡ್ತೀವಿ. ಯವ್ವ ತಾಯಿ, ನಾವು ನಮ್ಮ ಮನ್ಯಾಗ ಹಂಗೆ ಮಾಡ್ತೀವಿ. ಇವತ್ತೇನೋ ತವ್ರ ಮನೆಗೆ ಬಂದಿನಲ್ಲ, ಹಾಗಾಗಿ ಆರಾಮಾಗಿ ಎದ್ದಳನಂತಂದು ಲೇಟಾಗಿ ಎದ್ದೆ ಅಷ್ಟೆ. ಅದಕ್ಕೆ ಆಂಟಿ, ನಾನು ಹೇಳ್ತಾ ಇರೋದು, ನೀವು ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ನಾಷ್ಟ ಲೇಟ್ ಆಗಿದೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ 9 ಗಂಟೆನಷ್ಟಿಗೆ ಎಲ್ಲರದು ನಾಷ್ಟ ಆಗಿಬಿಟ್ಟಿರುತ್ತೆ. ಸರಿ ಆಯ್ತಾಯ್ತು. ಮೊದಲು ನಮ್ಗೆ ಒಂದು ಕಪ್ ಕಾಫಿ ಕೊಡು. ಕಾಫಿ ಕುಡಿದ್ಮೇಲೆ ನನಗೆ ಸಮಾಧಾನ ಅನಿಸೋದು. ಆಮೇಲೆ ನಾಷ್ಟ ಮಾಡ್ತೀವಿ, ಮೊದಲು ಕಾಫಿ ಕೊಡು. ಸರಿ ಆಯಿತು, ಕುತ್ಕೊಂಡಿರಿ, ಕಾಫಿ ತೊಗೊಂಡು ಬರ್ತೀನಿ. ಅಂದರು ಅತ್ತಿಯಮ್ಮ, ನಿನ್ನ ಸೊಸಿ ಭಾಳ ಬೆರಿಕೆದಾಳ. ಹುಷಾರು ನೋಡು, ನಾಳೆ ನಿನ್ನನ್ನು ಮನೆಯಿಂದ ಹೊರಗಡೆ ದಬ್ಬಿದ್ರು ದಗ್ಬೋದು. ಆದಷ್ಟು ಹುಷಾರಾಗಿರ್ರ. ಮಾಧವಿ, ನೀ ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡವ. ನನ್ನ ಸೊಸಿ ಹೆಂಗಂತಂದು ನನಗೆ ಗೊತ್ತೈತಿ. ನೀವು ಕುತ್ಕೋರಿ, ಅಕ್ಕಿ ಕಾಫಿ ತಂದು ಕೊಡ್ತಾಳೆ. ಅಂದಂಗ ಅತ್ತಿಗೆಮ್ಮ, ನಿಮ್ಮ ಅವ್ವರು ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲದರ? ಅವರು ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ, ಹಾಗಾಗಿ ನಾಷ್ಟ ಗಿಷ್ಟ ಎಲ್ಲ ಮುಗೀತವದು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತಂದು ರೆಸ್ಟ್ ಮಾಡೋದಕ್ಕಂತ ಹೋಗಾರ ಮೇಲೆ ರೂಮಿಗೆ. ಓ ಹೌದಾ? ಅಯ್ಯೋ, ನಮ್ಮ ಸುಮ್ಮನಾನು ಹಂಗೆ ನಮ್ಮ ಮನೆಯಾಗಿದ್ದಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತಾಳೆ ನೋಡು. 5 ಗಂಟೆಗೆ ಎದ್ದು ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಆಮೇಲೆ ಆಕೆ ನಾಷ್ಟ ಗಿಷ್ಟ ಮಾಡ್ತಾಳೆ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ಹೊಸ ಜಾಗ ಆತಲ್ಲ, ನಿನ್ನೆ ರಾತ್ರಿ ನಿದ್ದೆ ಸರಿಯಾಗಿಲ್ಲ ಅಂತ ಅಕ್ಕಿದ್ದು, ಹಾಗಾಗಿ ಲೇಟಾಗಿ ಎದ್ಲು ನೋಡು. ಇಲ್ಲಾಂದ್ರೂ ನಮ್ಮ ಸುಮ್ಮನಾನು ಬೆಳಗ್ಗೆ ಬೇಗ ಎದ್ದು ಬಿಡ್ತಾಳಪ್ಪ. ಆಂಟಿ ತಗೋರಿ, ಕಾಫಿ ತಂದಿದ್ದೀನಿ ನೋಡಿ. ಸುಮ್ಮನ ತಗೋ ನೀನು ಕಾಫಿನ. ಥ್ಯಾಂಕ್ ಯು. ಏನಯ್ಯವ್ವ, ನಿನಗೆ ಒಂದು ಕಾಫಿನೂ ಮಾಡಕ್ಕೆ ಬರಂಗಿಲ್ಲ ನೀನು? ಏನು ಪಲ್ಲವಿ, ನೀನು ಕಾಫಿ ಒಂದು ಚೂರು ಚೆನ್ನಾಗಿಲ್ಲ, ಹೆಂಗೆ ಮಾಡಿಯಲ್ಲ? ಯಾಕೇನಾಯ್ತು? ಕಾಫಿ ಎಲ್ಲ ಚೆನ್ನಾಗಿನೇ ಇದೆ ಅಲ್ಲ. ಯಾಕೆ ಮಾಧವಿ, ಏನಾಯ್ತು? ನಾವು ಅದೇ ಕಾಫಿನೇ ಕುಡಿದಿದ್ದು, ನಮಗೆಲ್ಲ ಚೆನ್ನಾಗಿ ಅನಿಸ್ತಲ್ಲ. ಅಯ್ಯೋ ಅತ್ತಿಗೆಮ್ಮ, ನಾವ್ಯಾಕೆ ಸುಳ್ಳು ಹೇಳಂದಿರಿಪ್ಪ? ನಮಗೆ ಸುಳ್ಳೆಲ್ಲ ಹೇಳಕ್ಕೆ ಬರಂಗಿಲ್ಲ ನೋಡ್ರಿ. ಒಳ್ಳೆ ಕತ್ತೆ ಉಚ್ಚಿ ಇದ್ದಂಗೆ ಐತೆ ನೋಡ್ರಿ ಕಾಫಿ. ಯವ್ವ ತಾಯಿ, ಒಂದು ಕಾಫಿನೂ ಮಾಡಕ್ಕೆ ಬರಲ್ಲ ನಿನಗೆ? ಕತ್ತಿ ಉಚ್ಚಿಗಿಂತ ಹತ್ತೈತೆ ನೋಡಿ ಕಾಫಿ ಅಂತೂ. ಅಯ್ಯೋ ಆಂಟಿ, ಹಾಗಾದ್ರೆ ನೀವು ಕತ್ತಿ ಉಚ್ಚಿನೂ ಕುಡಿತೀರಾ? ಚೇ ನಮ್ಮ ಮನೆಯಲ್ಲಿ ಅದೆಲ್ಲ ನಾವು ಕುಡಿಯೋದಿಲ್ಲಪ್ಪ, ನಾವು ಕಾಫಿ ಅಷ್ಟೇ ಕುಡಿಯೋದು. ಏ ಪಲ್ಲವಿ, ನಾವ್ಯಾವಾಗಂದ್ವಿ ನಾವು ಕತ್ತಿ ಉಚ್ಚಿ ಕುಡಿತೀವಿ ಅಂತಂದು? ಮತ್ತೆ ಇವಾಗ ತಾನೇ ನೀವೇ ಅಂದ್ರಲ್ಲ ಆಂಟಿ, ಒಳ್ಳೆ ಕತ್ತೆ ಉಚ್ಚಿ ಇದ್ದಂಗಿದೆ ಅಂತಂದು. ಹಂಗಂದ್ರೆ ನೀವು ಕತ್ತಿ ಉಚ್ಚಿ ಇದು ರುಚಿ ನೋಡಿರ್ತೀರಾ, ಅದಕ್ಕೆ ಈ ಕಾಫಿನೂ ನಿಮಗೆ ಹಾಗೆ ಅನಿಸ್ತಾ ಇದೆ, ಕತ್ತೆ ಉಚ್ಚಿ ಥರ. ಏ, ನಾವು ಅದನ್ನೆಲ್ಲ ಕುಡಿಯಂಗಿಲ್ಲಪ್ಪ. ನಾವೇನಿದ್ರು ಕುಡಿಯೋದು ಟೀ, ಕಾಫಿ ಮತ್ತು ಹಾಲು ಅಷ್ಟೇ. ಅದನ್ನೆಲ್ಲ ಕುಡಿಯಂಗಿಲ್ಲ ನಾವು. ಏ ಪಲ್ಲವಿ, ನೀನು ಹಂಗೆಲ್ಲ ಅನ್ನಕೋಬೇಡ ನೋಡು. ಯಾರ ಮುಂದೆ ಹೇಳಿದೆ ಅಂದ್ರೆ ಅಷ್ಟೇ ನಮ್ಮ ಮರ್ಯಾದೆನ ಹೋಗ್ತೈತಿ. ನೋಡ್ರಿ ಆಂಟಿ, ಕಾಫಿ ಚೆನ್ನಾಗಿನೇ ಇದೆ, ನಾವು ಕುಡ್ತೀವಿ. ಬೇಕಾದ್ರೆ ನೀವು ಕುಡಿಯಲ್ಲ ಅಂದ್ರೆ ಕೊಡಿ, ವಾಪಸ್ ಇಡ್ತೀನಿ ನಾನು. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವೇ ಬೇಕಾದ್ರೆ ಆಮೇಲೆ ಹೋಗಿ ಕಾಫಿ ಮಾಡ್ಕೊರಿ, ಸರಿನಾ? ಅಯ್ಯ ಅತ್ತಿಯಮ್ಮ, ಇದೇನಿದು? ನಿನ್ನ ಸೊಸಿ ಕೈಯಿಂದ ಕಾಫಿನ ಕಸ್ಕೊಂಡು ಹೋಗ್ಬಿಟ್ಲಲ್ಲ, ಕಾಫಿನ ಕುಡಿಯಕ್ಕೆ ಬಿಡಲಿಲ್ಲ ನಮ್ಗೆ. ಅಲ್ಲ ಮಾಧವಿ, ಮತ್ತಕ್ಕಿ ಮುಂಜಾನಿಂದ ಕೆಲಸ ಮಾಡೋಣ, ಅದ ಕಾಫಿನ ನಾವೆಲ್ಲರೂ ಕುಡಿದಿವಿ, ಸುಮ್ಮನೆ ಇದ್ವಿಲ್ಲ. ಎಷ್ಟು ಚಲೋ ಆಗೈತೆ ಅದು ಕಾಫಿ. ನೀ ಮತ್ತು ಅದು ಕಾಫಿಗೆ ಹಿಂಗೆ ಅಂತಂದು ಮತ್ತಕ್ಕಿ ತೊಗೊಂಡು ಹೋದ್ಲು. ನಾನು ಆಗಿದ್ರೆ ಸುಮ್ಮನೆ ಇರ್ತಿದ್ದೆ. ಅಕ್ಕಿ ಈಗಿನ ಕಾಲದಕ್ಕಿ ನನ್ನ ಸೊಸಿ, ಅಕ್ಕಿ ಎಲ್ಲ ಸುಮ್ಮನೆ ಅನ್ಸ್ಕೊಂಡಿರಂಗಿಲ್ಲ. ನೀವ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗ್ರಿ ಅಕ್ಕಿಗೆ.
ನೋಡಿದೇನು ಮಮ್ಮಿ ಎಷ್ಟು ಸೊಕ್ಕೈತಕಿಗೆ ಹಾಂ ನಮ್ಮ ಕೈಯಿಂದ ಕಾಫಿ ಕಸ್ಕೊಂಡು ಹೋದ್ಲು. ಹ್ಞೂ ನೋಡ, ಸುಮ್ಮನೆ ಕಾಫಿ ಕುಡಿದಿದ್ರೆ ಕಾಫಿನಾರ ಹಾಕಿತ್ತು. ಈಕೆ ಸುಮ್ಮನೆ ಇರ್ತಾಳೆ ಬಿಡು ಅಂತ ನಾನು ಅನ್ಕೊಂಡ್ರೆ ನನ್ನ ಕೈಯನ್ನು ಕಾಫಿನ ಕಿತ್ಕೊಂಡು ಹೋದ್ಲು ನೋಡು. ಇಷ್ಟ ಇದ್ದಾಳ ಮಾಡ್ತೀನಿ ತಡಿ ಈಕೆನ. ಈಕೆ ಹಗರ ಇಲ್ಲ, ಈಕೆನ ನಾವು ಬೇರೆ ಥರ ವಿಚಾರಿಸ್ಕೋಬೇಕು. ಹ್ಞೂ ಮಮ್ಮಿ, ಹೆಂಗಾರ ಮಾಡಿ ಆಕೆ ಪಲ್ಲವಿನ ಈ ಮನೆಯಿಂದ ಓಡಿಸ್ಬೇಕು ನಾವು. ಅವಾಗ ನಾವು ಈ ಮನೆಯಾಗ ಆರಾಮಾಗಿರ್ಬೋದು. ಬಂದ್ಲಕ್ಕೆ ಪಲ್ಲವಿ, ಸುಮ್ಮನೆ ಕುತ್ಕೋಬಾ ಈ ಕಡೆ. ಅಂಟ್ಯಾರ ನಿಮ್ಗೆ ನಾಷ್ಟ ಏನು ಮಾಡ್ಬೇಕ್ರಿ? ನಮ್ದಂತೂ ನಾಷ್ಟ ಆಲ್ರೆಡಿ ಆಯಿತು. ಎಲ್ಲರೂ ನಾವು ಬೆಳಗ್ಗೆ ಬೇಗನೆ ಮಾಡಿಬಿಟ್ವಿ. ನಿಮಗೇನು ಮಾಡಬೇಕು ನಾಷ್ಟನ? ಬೇಕಾದರೆ ನಾವು ಅವಲಕ್ಕಿ ಮಾಡಿದ್ವಿ ಬೆಳಗ್ಗೆ ನಾಷ್ಟಕ್ಕೆ. ನಿಮ್ಗೆ ಅದೇ ಅಂದರೆ ಅದನ್ನ ಹಾಕ್ಕೊಂಡು ಬರ್ತೀನಿ, ನಡೆಯುತ್ತಲ್ಲ? ಏನು ಅವಲಕ್ಕಿನ? ಯಪ್ಪ, ನಾನು ನನ್ನ ಮಗಳು ಅವಲಕ್ಕಿ ತಿನ್ನೋದೇ ಇಲ್ಲ. ಅವಲಕ್ಕಿ ತಿಂದುಬಿಟ್ರೆ ನಮಗೆ ಎದೆನಲ್ಲಿ ಕುತ್ಕೊಂಡಂಗೆ ಆಗ್ಬಿಡುತ್ತಪ್ಪ. ಅವಲಕ್ಕಿ ಎಲ್ಲ ಬೇಡ ನಮ್ಗೆ. ಸರಿ ಆಂಟಿ, ಹಾಗಾದರೆ ಉಪ್ಪಿಟ್ಟು ಮಾಡಿಕೊಡ್ಲಾ? ಅಯ್ಯೋ ಉಪ್ಪಿಟ್ಟ? ಅದು ಆ ಕಾಂಕ್ರೀಟ್ ನನಗಂತೂ ಬೇಡನೇ ಬೇಡಪ್ಪ. ನಾನಂತೂ ಕಾಂಕ್ರೀಟ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಆ ಉಪ್ಪಿಟ್ಟು ತಿಂದುಬಿಟ್ರೆ ಬರೀ ನೀರು ಕುಡಿಬೇಕಂತ ಅನ್ಸುತ್ತೆ. ನನಗೆ ಉಪ್ಪಿಟ್ಟೆಲ್ಲ ಸೇರೋದಿಲ್ಲಪ್ಪ. ಸರಿ, ಹಾಗಾದರೆ ಅದು ಚುಮ್ಮರಿ ಯಾರು ಮಾಡ್ತಿಂತವ್ರಿ ಆಂಟಿ, ತೋಸಿ ಚುಮ್ಮರಿ. ಯವ್ವ, ಚುಮ್ಮರಿ ಮಾತ್ರ ಮಾಡೋಕೆ ಹೋಗ್ಬೇಡವ. ಅದು ತೋಸಿದ ಒಗ್ಗರಣೆ ಚುಮ್ಮರಿ ಅಂತ ನಮಗೆ ತಿನ್ನಕ್ಕಾಗಂಗಿಲ್ಲಪ್ಪ. ಅದು ಒಂಥರ ಆಗ್ಬಿಡ್ತೈತವ, ಹೊಟ್ಟಿನ ತುಂಬ್ದಂಗೆ ಅನ್ಸಂಗಿಲ್ಲ ಎಷ್ಟು ತಿಂದ್ರೂ. ಅದಕ್ಕೆ ಚುಮ್ಮರಿ ಗಿಮ್ಮರಿ ಏನು ಬೇಡವ. ಸರಿ ಆಂಟಿ, ಹಾಗಾದರೆ ಇಲ್ಲೇ ಕಿಚನ್ ಇದೆ ನೋಡ್ರಿ. ಕಿಚನಲ್ಲಿ ಎಲ್ಲ ಸಾಮಾನು ಅದಾವು. ನಿಮಗೆ ಏನು ನಾಷ್ಟ ಮಾಡ್ಕೋಬೇಕಂತ ಅನ್ಸುತ್ತೆ ಅದನ್ನು ಹೋಗಿ ಮಾಡ್ಕೊತೀನಿ ರೀ, ಸರಿನಾ? ನಂದು ಬೇರೆ ಕೆಲಸ ಇದೆ. ಏನು ಮಮ್ಮಿ ಇದು? ಈಕಿನ ಸರಿಯಾಗಿ ಆಟಾಡ್ಸೋಣ ಅಂತ ನಾವು ಬಂದರೆ ಈಕೆ ನಮಗೆ ಆಟಾಡ್ಸೋ ಕುಂತು ಬಿಟ್ಟಾಳಲ್ಲ. ಹೂನಾ, ಏನೋ ಇಲ್ಲಿಗೆ ಬಂದೀವಿ. ನಮ್ಮ ಮನ್ಯಾಗಂತೂ ಬರೀ ಅದ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ತಿಂತೀವಿ. ಇಲ್ಲಾರ ಬೇರೆದು ಏನಾರ ಮಾಡಿಸ್ಕೊಳ್ಳೋಣ ಅಂತ ಅಂದ್ರೆ ಈಕೆ ನೋಡಿದ್ರೆ ವಾಪಸ್ ನಮಗೆ ಮಾಡ್ಕೊತೀನಿ ಅಂತ ಅಂದ್ಲಲ್ಲ. ಯವ್ವ ಎಷ್ಟರ ಬೇರೆಕ್ಕಿದ್ದಾಳ ಈಕೆ. ಹಾಂ ಮಮ್ಮಿ, ನಂಗಂತೂ ಹೊಟ್ಟೆ ಫುಲ್ ಹಸುವಾಗಿದೆ. ನಂಗೆ ಏನಾರ ಮಾಡ್ಕೊಂಡು ಬೋವು ಮಮ್ಮಿ. ಇಲ್ಲ ಅಂದ್ರೆ ಬೆಳಗ್ಗೆ ಅದೇನೋ ಅವಲಕ್ಕಿ ಮಾಡೋಣ ಅಂತಂದಲ್ಲ, ಅದನ್ನಾರ ತಂದು ಕೊಡು ಮಮ್ಮಿ. ಹಾಂ, ನನ್ನ ಕೈಯಾಗಂತೂ ಹೋಗಿ ಅಡುಗೆ ಮಾಡೋಕ್ಕಾಗೋದೇ ಇಲ್ಲಪ್ಪ. ನೀ ಬೇಕಾದ್ರೆ ಹೋಗಿ ಮಾಡಂಗಿದ್ರೆ ಮಾಡು. ಯವ್ವ, ನಮ್ಮ ಮನ್ಯಾಗ ಮಾಡಿ ಸಾಕಾಗಿದ್ದಕ್ಕೆ ಇಲ್ಲಿಗೆ ಬಂದೀನಿ. ಹಾಂ, ಮತ್ತು ಇಲ್ಲೂ ಮಾಡಂದ್ರೆ ಆಗೋದಿಲ್ಲಪ್ಪ ಯಪ್ಪ ನನ್ನ ಕೈಯಾಗಂತೂ. ಏನತ್ತೆ, ಟಿಫಿನ್ ಆಯ್ತಾ? ಎಲ್ಲಿಂದ ಟಿಫಿನ್ ಮಾಡೋದು ಸಂಜೆಯ? ನಿನ್ನ ಹೆಂಡತಿಗೆ ಒಂದು ಸ್ವಲ್ಪ ಏನಾರ ನಾಷ್ಟ ಬಿಸಿದು ಮಾಡಿಕೊಡಂತ ಅಂದ್ರೆ ನೀವೇ ಮಾಡ್ಕೊರಿ ಬೇಕಾದ್ರೆ. ನನಗಂತೂ ಆಗೋದಿಲ್ಲ ಅಂತ ಹೋಗ್ಬಿಟ್ಲು ನೋಡಪ್ಪ. ಈಗ ನೋಡಿ ನಾವು ಇಬ್ಬರು ಹಸುಕೊಂಡು ಕುಂತೀವಿ. ಈಗ ಹೋಗಿ ನಾವೇ ಮಾಡ್ಕೋಬೇಕು ನೋಡಪ್ಪ ನಾಷ್ಟನ. ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಪಲ್ಲವಿ ಯಾಕೆ ಮಾಡ್ಕೊಡಲ್ಲ ಅಂದ್ಲ ನಿಮಗೆ ನಾಷ್ಟನ? ಹ್ಞೂ ಮಾಮ, ನಾನು ಯಾಕೆ ನಿಮಗೆ ನಾಷ್ಟ ಮಾಡಿಕೊಡ್ಲಿ? ಬೇಕಾದ್ರೆ ನೀವೇ ಮಾಡ್ಕೊರಿ. ನಿಮಗೆ ನಾಷ್ಟ ಮಾಡ್ಕೊಡೋಕ್ಕಾಗಂಗಿಲ್ಲ ನನ್ನ ಕೈಯಾಗ ಅಂತ ಹೇಳಿ ಹೋಗ್ಬಿಟ್ಲು ಮಾಮ. ಪಲ್ಲವಿ, ಪಲ್ಲವಿ. ಏನ್ರಿ? ಅಲ್ಲ ಪಲ್ಲವಿ, ಅಪರೂಪಕ್ಕ ನನ್ನ ಅತ್ತೆ ಮತ್ತೆ ಸೊಸಿ ಮನೆ ಬಂದಾರ. ಹಾಂ, ಅವರಿಗೆ ನಾಷ್ಟ ಮಾಡ್ಕೊಡಲ್ಲ ಅಂತ ಅಂದೆ ಅಂತಲ್ಲ ನೀನು, ಎದಕ್ಕೆ? ನೋಡ್ರಿ, ಅವರಿಗೆ ಉಪ್ಪಿಟ್ಟು ಚುಮ್ಮಾರಿ ಅವಲಕ್ಕಿ ಇವ್ಯಾವೂ ಬೇಡ ಅಂತ. ಮತ್ತೇನು ಮಾಡ್ಕೊಡ್ಲಿ ನಾನು? ದೋಸೆ ಇಡ್ಲಿ ಪಡ್ಡು ಈಗ ಮಾಡ್ಕೊಡೋಕ್ಕಾಗುತ್ತೇನ್ರಿ? ಆಲ್ರೆಡಿ ಟೈಮ್ 10 ಗಂಟೆ ಆಯ್ತು. ಈಗ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಅಡುಗೆ ಯಾವಾಗ ಮಾಡಲಿ? ಮಧ್ಯಾಹ್ನ ಊಟಕ್ಕೆ 1 ಗಂಟೆ ಅನ್ನಷ್ಟೇ ಮತ್ತೆ ಊಟ ಬೇಕಂತಾರೆ. ಇರಲಿ ಬಿಡವಮ್ಮ, ಸುಮ್ಮನೆ ಪಲ್ಲವಿ ಯಾಕೆ ಬೈತೀಯ? ಬೇಡ, ನೀನೇ ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿಬಿಡುವಮ್ಮ. ನನಗೆ ಸ್ಪೆಷಲಾಗಿ ಏನಾದರೂ ನಾ ಇವತ್ತು ಹೊರಗಡೆದೇ ತಿಂತೀನಿ. ಹೌದಪ್ಪ ಸಂಜಯ್, ಹಂಗೆ ಮಾಡಿಬಿಡಪ್ಪ. ಹೆಂಗೋ ಟೈಮ್ ಆಗೈತೆ ಅಂತ ಅಂತಾಳಲ್ಲಕ್ಕಿ. ಬ್ಯಾಡ್ ಬಿಡಪ್ಪ, ನಮಗೆ ಮನೆಯಿಂದ ನಾಷ್ಟ ನೀನೇ ಒಂದು ಸ್ವಲ್ಪ ಆನ್ಲೈನಾಗಿ ಏನಾರು ಆರ್ಡ್ರ್ ಮಾಡಿಬಿಡಪ್ಪ. ಚಲೋದು, ಇವತ್ತು ಹೊರಗಡೆದ ನಾಷ್ಟ ಮಾಡಿಬಿಡ್ತೀವಿ. ಸರಿ ಅತ್ತೆ, ನನ್ನ ಫೋನ್ ರೂಮಲ್ಲಿನೇ ಇದೆ, ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ತೀನಿ ತಗೋರಿ. ನೋಡಿದ್ಯಾ ಪಲ್ಲವಿ, ಹೆಂಗೆ ನಾವು ಇದ್ದಲ್ಲಿಗೆ ಹೆಂಗೆ ನಾಷ್ಟ ತರಿಸ್ಕೋತೀವಿ? ನಾವು ಹೋಗಿ ಅಡುಗೆ ಮಾಡೋರಲ್ಲ, ಮಾಡಿಸ್ಕೊಂಡು ತಿನ್ನೋರು. ಮಮ್ಮಿ, ಈಕಿದು ಹಿಂಗೆ ಸೊಕ್ಕು ಮುರಿಸ್ಬೇಕು ನೋಡ್ರಿ ಈಕಿದು. ಆಕಿಗೆ ಗಂಡನ ಕೈಯಾಗ ಆಕಿಗೆ ಬೈಸ್ಬೇಕು, ಅಂದ್ರೆ ಗಪ್ಪಿರ್ತಾಳೆ ಆಕಿ. ರೀ ರೀ ಏನು? ನೀವು ಹೊರಗಡೆದು ಫುಡ್ ಏನೂ ಆರ್ಡ್ರ್ ಮಾಡೋಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಅವಲಕ್ಕಿ ಇದೆ, ಅದನ್ನ ಹಾಕ್ಕೊಡ್ತೀನಿ, ತಿಂತಾರವರು. ಅವ್ರಿಗೇನೋ ಹೊರಗಡೆ ತಿನ್ಬೇಕು ಅನ್ಸೈತಿ, ತಿಂತಾರ ಬಿಡು. ನಿನಗೆ ಅದಕ್ಕೆ ಆ ಅವಲಕ್ಕಿನ ನೀನ ತಿನ್ಕೋ. ಇವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ರೂಮ್ನಲ್ಲಿ ಕುತ್ಕೊಂಡ್ರಿ ಸರಿ ಹೋಯ್ತು. ಏನಾದರೂ ಅವ್ರಿಗೆ ಹೊರಗಡೆ ನಾಷ್ಟ ಆರ್ಡ್ರ್ ಮಾಡಿದ್ರಂದ್ರೆ ನೋಡ್ರಿ ಮತ್ತೆ. ಸರಿ ಬಿಡು, ಆರ್ಡ್ರ್ ಮಾಡಂಗಿಲ್ಲ. ನೀನು ಯಾಕೆ ಹಂಗೆ ಮಾಡ್ತಿದ್ದಿ? ಸೀದಾ ಮೇಲೆ ರೂಮಲ್ಲಿ ಹೋಗಿ ಕುತ್ಕೊಂಡು ನಿಮ್ಮ ಕೆಲಸ ಮಾಡಿರಿ. ಊಟದ ಟೈಮಿಗೆ ನಾನು ಕರಿತೀನಿ, ಅವಾಗ ಬರಂತ್ರಂತ.
ಅವರಿಗಂತೂ ಮಾಡೋಕೆ ಕೆಲಸ ಇಲ್ಲ, ಬರೀ ಹೊರಗಡೆದು ತರಿಸ್ಕೊಂಡು ತಿನ್ಬೇಕಂತಾರ. ಇವರಿಗೂ ಬುದ್ಧಿ ಇಲ್ಲ, ಹೇಳಿದ ತಕ್ಷಣ ಹ್ಞೂ ತರಿಸ್ಕೊಡ್ತೀನಿ ಅಂತಂತಾರೆ. ತರಿಸ್ಲಿ, ಅದು ಇನ್ನೊಂದು ಸಲ ಏನಾರ ಅವರು ಹೇಳಿದ ತಕ್ಷಣ ತರಿಸ್ತೀನಿ ಅಂತ ಅನ್ಬೇಕು, ಅವಾಗ ಮಾಡ್ತೀನಿ ಅವರಿಗೆ. ಕುತ್ಕೋರಿ, ಅಲ್ಲೇ ಹಾಲಲ್ಲಿನೇ ಕುತ್ಕೋರಿ. ಕಾದು 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 ಸಾಕಾಗಿ ಬಂದು ನಾ ಮಾಡಿರೋ ಅವಲಕ್ಕಿನ ತಿನ್ಬೇಕು ನೀವು. ಹಂಗೆ ಮಾಡ್ತೀನಿ, ನೋಡ್ತೀರಿ.